ಬಹುಜನ ದಲಿತ ಸಂಘರ್ಷ ಸಮಿತಿ ವಿಜಯಪುರ ಶಾಖೆ ಮತ್ತು ನಗರ ಶಾಖೆ ವತಿಯಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಹಾಗೂ ಈ ವರ್ಷದ SSLC ಮತ್ತು PUC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರವನ್ನು ಈ ನಮ್ಮ ಸಮಿತಿ ವತಿಯಿಂದ ಅವರಿಗೆ ನೀಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಸಮಿತಿಯ ರಾಜ್ಯಾಧ್ಯಕ್ಷರಾದ RMN ರಮೇಶ್ ಸಾಹೇಬರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಹಾಗೂ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪೂಜ್ಯ ಬಂತೆ ಬೂದಿ ಪ್ರಜ್ಞಾ ಅವರು ಕೂಡ ಆಗಮಿಸಲಿದ್ದಾರೆ. ಹಾಗೂ ಪೂಜ್ಯ ಶ್ರೀ ಹವಾ ಮಲ್ಲಿನಾಥ ಬಾಬಾ ಅವರು ಕೂಡ ಈ ನಮ್ಮ ಕಾರ್ಯಕ್ರಮ ಆಗಮಿಸಲಿದ್ದಾರೆ. ಉದ್ಘಾಟಕರಾಗಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾದ MB ಪಾಟೀಲ್ ಸಾಹೇಬರು ಹಾಗೂ ಶಿವಾನಂದ ಪಾಟೀಲ್ ಸಕ್ಕರೆ ಹಾಗೂ ಜವಳಿ ಖಾತೆ ಸಚಿವರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಹಾಗೂ ನಮ್ಮ ನಾಯಕರಾದಂಥ ರಾಜು ಅಲಗೂರು ಸಾಹೇಬರು, ದಿಶೆ ಭೋಸ್ಲೆ ಅವರು ಹಾಗೂ ಸೋಮಲಿಂಗ್ ಗಣ್ಣೂರವರು, ಕುಲಸಚಿವರು ಬಾಗಲಕೋಟ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಹಾಗೂ ವಿಶೇಷ ಆಹ್ವಾನಿತರಾಗಿ TS ಸುಲ್ಪಿ, ಮೊನ್ನೆ ಮುಖ್ಯಮಂತ್ರಿ ಚಿನ್ನದ ಪದಕ ಪಡೆದಂಥವರು, ಹಾಗೂ ಅಶೋಕ್ ಗೊಣಸಗಿ ಜಂಟಿ ನಿರ್ದೇಶಕರು ಪಶುಸಂಗೋಪನಾ ಇಲಾಖೆ ಬೆಂಗಳೂರು, ಹಾಗೂ ರಾಜು ಬಿರಾದಾರ್ CPI ಗ್ರಾಮೀಣ ಪೊಲೀಸ್ ಠಾಣೆ ವಿಭಾಗ ಬುದ್ಧರ ನೆನೆಯುತ್ತ ಹಾಗೂ ವಿಶ್ವಕ್ರಾಂತಿ ಬಸವನ ನೆನೆಯುತ್ತ ಹಾಗೂ ವಿಶ್ವದ ಜ್ಞಾನಿ ಡಾಕ್ಟರ್ ಬಾಬಾ ಅಂಬೇಡ್ಕರ್ನ ನೆನೆಯುತ್ತ ಇವತ್ತು ಈ ಒಂದು ಬಹುಜನ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಕೂಡ ಈ ವರ್ಷ 2025-26ನೇ ಸಾಲಿನಲ್ಲಿ ಕೂಡ ಏನು ಪ್ರತಿಭಾವಂತ ವಿದ್ಯಾರ್ಥಿಗಳಾಗಿರ್ತಕ್ಕಂಥ SSLC PUCಯಲ್ಲಿ ಅತಿ ಹೆಚ್ಚಿನ ಅಂಕವನ್ನು ಪಡೆದತಕ್ಕಂಥ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಮತ್ತು ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಅದರಂತೆ ಯಾರು ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಳ ಪುರಸ್ಕಾರ ಹಾಗೂ ಅಂಬೇಡ್ಕರ್ ಜೀವನ ಹೋರಾಟ ಸಾಧನೆ ಮಾರ್ಗ ಅನ್ನತಕ್ಕಂಥ ಈ ಒಂದು ವೇದಿಕೆ ಮೇಲೆ ನಮ್ಮ ಬಾಗಲಕೋಟೆ ಕುಲ ಸಚಿವರಾಗಿರ್ತಕ್ಕಂಥ ಸೋಮಲಿಂಗ್ ಗಣ್ಣೂರ್ ಸರ್ ಅವರ ಪುಸ್ತಕ ಡಾಕ್ಟರ್ ಅಂಬೇಡ್ಕರ್ ಜೀವನ ಹೋರಾಟ ಸಾಧನೆ ಅನ್ನತಕ್ಕಂಥ ಪುಸ್ತಕವು ಕೂಡ ಅವತ್ತಲ್ಲಿ ಒಂದು ಬಿಡುಗಡೆ ಕಾರ್ಯಕ್ರಮ ಇದೆ. ಅದರಂತೆ ಈ ಕಾರ್ಯಕ್ರಮ ಅಂಗವಾಗಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಬಂತೇಜಿ ಬೋಧಿ ಪ್ರಜ್ಞಾ ಆರ್ಯ ನಾಗಾರ್ಜುನ ಮಹಾಬುದ್ಧ ವಿಹಾರ ಟ್ರಸ್ಟ್ ವಿಜಯಪುರ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿದ್ದು, ಅದರಂತೆ ಪೂಜ್ಯ ಶ್ರೀ ಹವಾ ಮಾಲಿನಾಥ್ ಬಾಬಾ ಸಂಸ್ಥಾಪಕರು, ಅಧ್ಯಕ್ಷರು, ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿ ಕೂಡ ಇವರು ಕೂಡ ಆಗಮಿಸಿದ್ದು, ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ MB ಪಾಟೀಲ್ ಸಾಹೇಬರು, ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರು, ಮೂಲ ಸೌಕರ್ಯಾಭಿವೃದ್ಧಿ ಸಚಿವರು ಕರ್ನಾಟಕ ಸರ್ಕಾರ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಬರಲಿದ್ದಾರೆ. ಅದರಂತೆ ಜ್ಯೋತಿ ಬೆಳಗುವಂಥ ಒಂದು ಕಾರ್ಯಕ್ರಮದ ಅಂಗವಾಗಿ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಾಹೇಬರು, ಸಕ್ಕರೆ ಹಾಗೂ ಜವಳಿ ಖಾತೆ ಸಚಿವರು ಹಾಗೂ ಶಾಸಕರು ಭಾಗ್ಯವಾಡಿ ಕೂಡ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದು, ಅದರಂತೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ಈ ಬಹುಜನ ದಲಿತ ಸಂಘ ಸಮಿತಿಯ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ RN ರಮೇಶ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ್ದು, ಅದರಂತೆ ಅವತ್ತಿನ ಒಂದು ಕಾರ್ಯಕ್ರಮಕ್ಕೆ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಏನೋ ಒಂದು ಮಾಲಾರ್ಪಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಶ್ರೀ ರಾಜು ಅಲಗೂರು ಮಾಜಿ ಶಾಸಕರು ನಾಗಡನ್ ಕೂಡ ಇವರು ಕೂಡ ಆಗಮಿಸಿದರು. ಪುಷ್ಪಾಂಜಲಿ ಸುಧೀರ್ ಭೋಸ್ಲೆ, ಪ್ರಾಚಾರ್ಯರು ರವೀಂದ್ರನಾಥ್ ಟ್ಯಾಗೋರ್ ಶಿಕ್ಷಣ ಸಮಿತಿ ವಿಜಯಪುರ, ಉಪನ್ಯಾಸಕರಾಗಿ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು, ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ಜನರಿಗೆ ತಿಳಿಸುವ ಸಲುವಾಗಿ ಶ್ರೀ ಸೋಮಲಿಂಗ್ ಗಣ್ಣೂರ್ ಸಾಹೇಬರು, ಕುಲ ಸಚಿವರು ಬಾಗಲಕೋಟೆ ಶ್ರೀ ಜಮಖಂಡಿ ಇವರು ಕೂಡ ಆಗಮಿಸಿದ್ದು, ಅದರಂತೆ ವಿಶೇಷವಾಗಿರ್ತಕ್ಕಂಥ ಆಹ್ವಾನಿತರು ಕೂಡ ಕೆಲವು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬರಲಿದ್ದು, ಈ ನಮ್ಮ ಬಿಜಾಪುರ ಜಿಲ್ಲೆಯ DSP ಆಗಿ ಗ್ರಾಮೀಣ ಪೊಲೀಸ್ ಠಾಣೆಯ ಮಾನ್ಯ ಕರ್ನಾಟಕ ಮುಖ್ಯಮಂತ್ರಿ ಚಿನ್ನದ ಪದಕ ಪಡ್ಕೊಂಡಂಥ ನಮ್ಮ TS ಸುಲ್ಪಿ ಅವರು ಕೂಡ ಆಗಮಿಸಿದ್ದು, ಅನೇಕ ಇನ್ನೂ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ನಮ್ಮ ಸಂಗಮೇಶ್ ಪಬ್ಲೇಶ್ವರ್ ಇರ್ಬೋದು, ಸುರೇಶ್ ಗೊಣಸ್ಕರ್ ಇರ್ಬೋದು, ರಾಜು ಜಾಧವ್ ಇರ್ಬೋದು, ನಮ್ಮ ಮಾನ್ಯ ಬಿಜಾಪುರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಆನಂದ್ ಅವರು ಕೂಡ ಈ ಜಿಲ್ಲಾಧಿಕಾರಿಗಳು ವಿಜಯಪುರ ಅವರು ಕೂಡ ಬರ್ತಾ ಇದ್ದಾರೆ. ಶ್ರೀ ಆನಂದ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ವಿಜಯಪುರ ಇವರು ಕೂಡ ಬರ್ತಾ ಇದ್ದಾರೆ. ಅದರಂತೆ ನಮ್ಮ ಜಿಲ್ಲಾ SC ವರ್ಷಾಧಿಕಾರಿಗಳಾಗಿರ್ತಕ್ಕಂಥ ನಿಂಬುರ್ಗಿ ಸಾಹೇಬರು ಕೂಡ ಆಗಮಿಸಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ಶ್ರೀ ಮಹೇಶ್ ಪುದ್ದಾರ್ ಕೂಡ ಆಗಮಿಸಿದ್ದಾರೆ. ಅದರಂತೆ ಆಯುಕ್ತರು ಮಹಾನಗರ ಪಾಲಿಕೆಯ ವಿಜಯ ಮೆಕ್ಕಳಿಕೆ ಅವರು, ಆಮೇಲೆ ಬಂದೇ ನವಾಜ್ ಬೀಳಗಿ ಸದಸ್ಯರು ಮಹಾನಗರ ಪಾಲಿಕೆ ವಿಜಯಪುರ, ಮಾಜಿ ಸಚಿವರಾಗಿರ್ತಕ್ಕಂಥ ಅಪ್ಪಾಸಾಹೇಬ್ ಪಟ್ಟಣ ಶೆಟ್ಟಿಯವರು, ಈಗಿನ ರಾಮನವಮಿ ಉತ್ಸವ ಸಮಿತಿ ವಿಜಯಪುರ ಜಿಲ್ಲೆಯ ಅಧ್ಯಕ್ಷರಾದ ಉಮೇಶ್ ವಂದಾಲ್ ಅವರು,
ಮಲ್ಲಿಕಾರ್ಜುನ ಕನ್ಮೂರು ಶಿಕ್ಷಕರು, ಆಮೇಲೆ ಮಂಜುನಾಥ್ ಮಣಹಳ್ಳಿ ಉದ್ಯಮದಾರರು, ನಾಗರಾಜ್ ಎಂಬ ವಕೀಲರು ವಿಜಯಪುರ ಅವರು ಕೂಡ ಆಗಮಿಸಿದ್ದಾರೆ. ಅದರಂತೆ ಅಡ್ಯಪ್ಪ ಸಾನಗಲ್ ರಾಜ್ಯಾಧ್ಯಕ್ಷರು DSS ಅವರು ಕೂಡ ಆಗಮಿಸಿದ್ದಾರೆ. ರಾಜಶೇಖರ ಎಡಳ್ಳಿ ಅವರು ಅಧ್ಯಕ್ಷರು ಬುಧವಾರ ಸಮಿತಿ ನಿರ್ಮಾಣ ವಿಜಯಪುರ, ಅಬ್ದುಲ್ ಪಿರಾಜ್ ಜಮಖಂಡಿ ಜಿಲ್ಲಾ ವಿಜಯಪುರ ಅವರು, ಬಾಲರಾಜ್ ರೆಡ್ಡಿ ಉದ್ಯಮಿದಾರರು, ಅದರಂತೆ ಇನ್ನೂ ಅನೇಕ ಅತಿಥಿಗಳು ಇರ್ಬೋದು. ಒಂದು ನೇತೃತ್ವದಲ್ಲಿ ಇವತ್ತು ಪ್ರತಿ ವರ್ಷದಂತೆ ಮಕ್ಕಳ ಒಂದು ಏನು ಪ್ರತಿಭಾವಂತವಾಗಿ ಬೆಳೆಯುವಂಥ ಶ್ರೀ ಮಳಿಕೇಲ್ ಅನ್ನೋತಕ್ಕಂಥ ಒಂದು ವಿಚಾರಧಾರೆ ಇಟ್ಕೊಂಡು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಿಜಾಪುರ ಜಿಲ್ಲೆ 135ನೇ ಜಯಂತಿ ಅಂಗವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಪ್ರತಿ ವರ್ಷ ನಾವೇನು ಮಾಡ್ತಕ್ಕಂಥ ಕಾರ್ಯಕ್ರಮ ಇದಕ್ಕೂ ಸಲ ಯಾವ ಒಂದು ಮಕ್ಕಳನ್ನು ಓದುವ ಒಂದು ವಿದ್ಯಾರ್ಥಿಯಲ್ಲಿ ಹೆಚ್ಚಿನ ಪರ್ಸೆಂಟೇಜ್ ತೆಗೆದಂಥ ಮಕ್ಕಳಿಗೆ ಪ್ರತಿ ವರ್ಷ ಮಾಡ್ತಕ್ಕಂಥ ಈ ಸಲ ಪ್ರೋತ್ಸಾಹಧನ ಮತ್ತು ಜೊತೆಗೆ ಸನ್ಮಾನ ಸಮಾರಂಭ ಹಾಗೂ ಪ್ರಶಸ್ತಿ ಅವರಿಗೆ ಸಿಡಿಲು ಕೂಡ ಕೊಡುವಂಥ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮವು ಅಚ್ಚುಕಟ್ಟಾಗಿ ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ಸಾವೂರ್ ನಗರ್ ನಮ್ಮ ಶಿವಾಜಿ ಸರ್ಕಲ್ದಲ್ಲಿ ಸಂಜೆ 4 ಗಂಟೆಗೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋದಿಲ್ಲ. ನಾವೆಲ್ಲರೂ ದಲಿತ ಪರ ಸಂಘದ ರಾಜ್ಯಾಧ್ಯಕ್ಷರಿದ್ದಂಥ ಅಣ್ಣವರ ನೇತೃತ್ವದಲ್ಲಿ ಕೂಡ ರಾಜಶೇಖರ್ ಅವರು ಇರ್ಬೋದು, ಎಲ್ಲ ನಮ್ಮ ವಿವಿಧ ಸಂಘಟನೆ ಪರ ಇರ್ಬೋದು, ಮಹಿಳಾ ಘಟಕ ಇರ್ಬೋದು, ಎಲ್ಲರೂ ಸೇರಿಕೊಂಡು ನಾವು ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಫೆಬ್ರವರಿಯಿಂದ 135ನೇ ಜಯಂತಿಯನ್ನು ನಾವು ಎಲ್ಲರೂ ಕೂಡಿ ಮಾಡೋಣ. ನೀವು ಬನ್ನಿ, ಇನ್ನಿನ ಎಲ್ಲರೂ ಕರ್ಕೊಂಡು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ. ಜೈ ಭೀಮ್, ಜೈ ಸಂವಿಧಾನ್, ಜೈ ಭಾರತ್. ಬಂಧುಗಳೇ, ಬಹುಜನ ದಲಿತ ಸಂಘರ್ಷ ಸಮಿತಿ ವಿಜಯಪುರ ಜಿಲ್ಲಾ ಸಮಿತಿ ಹಾಗೂ ನಗರ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಅನ್ನು ಮಾಡಿ ನಾವು ಪ್ರತಿ ವರ್ಷ ಮಾಡ್ತಾಯಿದ್ದೇವೆ ಮತ್ತು ಈ ಸಲನೂ ಮಾಡ್ತಾಯಿದ್ದೇವೆ. ಅದರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ನಾವು ನಮ್ಮ ಅಡಿಷನಲ್ DC ಆದಂಥ ಗೆಣ್ಣೂರು ಸರ್ ಅವ್ರದ್ದೊಂದು ಬುಕ್ ಸೋಮಲಿಂಗ ಗೆಣ್ಣೂರು ಅವ್ರದ್ದು ಅಂಬೇಡ್ಕರ್ ಜೀವನ ಹೋರಾಟ ಮಾರ್ಗ ಪುಸ್ತಕ ಲೇಖರಂತ ಸೋಮಲಿಂಗ ಗೆಣ್ಣೂರು ಅವರಿಗೆ ನಾವು ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಇದನ್ನು ಯಾವಾಗಪ್ಪ ಅಂದರೆ 23/5/2026 ಬರುವ ಶನಿವಾರ ಸಾಯಂಕಾಲ 4 ಗಂಟೆಗೆ ಶಿವಾಜಿ ಸರ್ಕಲ್ ಹತ್ರ ಗುಂಡಬಾವಡಿ ಶಿವಾಜಿ ಸರ್ಕಲ್ ಹತ್ರ ಶಾವನಗರದಲ್ಲಿ ಮಾಡ್ತಾಯಿದ್ದೇವೆ. ಸೊ ಅದಕ್ಕೆ ನಾವು ಈ ಸಲ ಏನು ಮಾಡ್ತೀವಿ ಅಂದರೆ ಒಂದು 100-150 ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಅವ್ರನ್ನ ಯಾರು ಅತಿ ಹೆಚ್ಚು 80 to 90 ಯಾರು ಬರ್ತಾರೆ 80 ಮೇಲೆ ಅಬವ್ 85 ಇದ್ದವ್ರನ್ನ ನಾವು ಕರೆಸಿ ಇಂತಿಂತೆ ನಾವು ಕರೆದಿದ್ದೀವಿ, ಪೇಪರ್ದಾಗ ಕರೆದೀವಿ. ಒಂದು 15 ದಿನದಿಂದ ಯಾರಾದರೂ ಇದ್ದರೆ ಅವರು ಮನೆಗೆ ಕೊಡಿ, ನೀವು ಅಪ್ಲಿಕೇಶನ್ ಹಾಕ್ಬೋದು ಅಂತೇಳಾಗ ಅವರು ತಮ್ಮ ಮನೆಗೆ ಹೋಗ್ಕೊಟ್ಟು 150 ಸ್ಟೂಡೆಂಟ್ಸು ನಮಗೀಗ ಆಲ್ರೆಡಿ ನಮ್ಮ ಹತ್ರ ಇದ್ದಾರೆ. ಅವರನ್ನೆಲ್ಲರನ್ನು ಕರೆಸಿ ಸನ್ಮಾನ ಮಾಡಿ ಅವ್ರಿಗೆ ಏನಿದೇನೋ ನಾವು ಏನು ಕೊಡ್ತೀವಿ ಅನ್ನೋದು ಅವರಿಗೆ ಇವತ್ತು ಪ್ರತಿಭಾ ಪುರಸ್ಕಾರ. ಸೊ ಅದಕ್ಕೆ ತಾವೆಲ್ಲರೂ ಇದನ್ನು ಹೆಚ್ಚಾಗಿ ಮೀಡಿಯಾದಲ್ಲಿ ಪ್ರಚಾರ ಮಾಡಿ ಇನ್ನೂ ಯಾರಾದರೂ ಉಳಿದಿದ್ದರೆ ಅವ್ರನ್ನೂ ಕೂಡ ನಮ್ಮ ಕಡೆ ಕಳಿಸ್ಬೋದು ನೀವು ವಿದ್ಯಾರ್ಥಿಗಳನ್ನು. ಅಂಥವ್ರಿಗೆಲ್ಲ ನಾವು ಸನ್ಮಾನ ಕಾರ್ಯಕ್ರಮ ಮಾಡ್ಕೊಂಡಿದ್ದೇವೆ. ಸೊ ತಪ್ಪದೆ ಎಲ್ಲ ನಮ್ಮ ದಲಿತ ಸಂಘಟನೆಯ ಮುಖಂಡರು ಯಾರ್ಯಾರಿಗೆ ನಾವು ಇನ್ನೂ ಏನೋ ಸಾವಿರಾರು ಸಂಘಟನೆಗಳಿದ್ದಾವೆ. ನಮ್ಮ ಇಡೀ ರಾಜ್ಯದಂಥ ಪರಶುರಾಮ್ ಲಂಬಣ್ಣವರ ಅಧ್ಯಕ್ಷತೆಯಲ್ಲಿ ಮಾಡ್ತಿದ್ದೀವಿ ಇದನ್ನು. ಅಣ್ಣವರು ಅಂದರೆ ಎಲ್ಲ ಒಕ್ಕೂಟಿಗೆ ಅಣ್ಣವ್ರಿಗೆ ಹೇಳಿದೆ ಅಂದರೆ ಎಲ್ಲ ಇಡೀ ಒಕ್ಕೂಟದವರು ಒಕ್ಕೂಟಿಗೆ ಹೇಳಿದಾಗೆ. ಸೊ ದಯಮಾಡಿ ಯಾರಾದರೂ ಸಂಘಟನೆಯವ್ರಿಗೆ ಇನ್ನೂ ಮೆಸೇಜ್ ಹೋಗಿಲ್ಲ ಅಂದರೆ ಈ ನಮ್ಮ ಮೀಡಿಯಾ ಮುಖಾಂತರ, ಪ್ರೆಸ್ ಮುಖಾಂತರ ದಯಮಾಡಿ 23 ತಾರೀಕು ಸಾಯಂಕಾಲ 4 ಗಂಟೆಗೆ ಬರುವಂಥ ಶನಿವಾರ ದಿನ ನಾವೆಲ್ಲರೂ ಬರ್ರಿ ಅಂತೇಳಿ ನಮ್ಮ ದಲಿತ ಮುಖಂಡರಲ್ಲಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಮತ್ತು ನಮಗೆ ಯಾರಾದರೂ ಇನ್ನೂ ಕೆಲವೊಬ್ಬರಿಗೆ ಮೆಸೇಜ್ ಹೋಗಿಲ್ಲ, ನಾವು ಯಾರು ಬಾಯಿಂದ ಹೇಳ್ತೀವಿ ಕಾರ್ಡ್ ಯಾರಿಗೆ ಕೊಡದೇ ಇದ್ದರೂ ಅದನ್ನೇನೋ ಅನ್ನತ್ತೆ ಭಾವಿಸ್ಬೇಡ ಅಂತ ಹೇಳ್ತಾ ಮೀಡಿಯಾ ಮುಖಾಂತರ ಎಲ್ಲ ಇಡೀ ಜಿಲ್ಲೆಯ ಜನರು ಅವತ್ತು ಬರಬೇಕಂತ ತಮ್ಮಲ್ಲಿ ಮಾಡ್ಕೊತೀವಿ. ಎಲ್ಲ OBC ದಲಿತರಲ್ಲದೆ ಮತ್ತೆಲ್ಲರೂ ಯಾರು ಸಮಾನತೆಯನ್ನು ಬಯಸ್ತಾ ಇದ್ದಾರೆ, ಬಾಬಾ ಸಾಹೇಬರ ವಿಚಾರಧಾರೆಗಳನ್ನ, ಬುದ್ಧರ ವಿಚಾರಧಾರೆಗಳನ್ನ, ಬಸವಣ್ಣವರ ವಿಚಾರಧಾರೆಗಳನ್ನ ಯಾರು ಒಪ್ಕೋತಾರೆ ಎಲ್ಲರೂ ಬರಬೇಕು. ಇಲ್ಲಿ ನಾವೆಲ್ಲರೂ ಸಮಾನರು ಒಂದೇ ಒಂದು ವೇದಿಕೆಯಲ್ಲಿ ಕುಂತು ವಿದ್ಯಾರ್ಥಿಗಳಿಗೆ ಜಾತಿ ಭೇದವಿಲ್ಲದೆ ಇದೇ ಜಾತಿಗಂತ ಏನೆಲ್ಲ ನಾವು ಕೊಡ್ತಕ್ಕಂಥ ಈ ಪ್ರಶಸ್ತಿಗಳು ಯಾರಾದರೂ ಅವ್ರ ವಿದ್ಯೆಗೆ ಅನುಕೂಲವಾದಂತೆ ಕೊಡ್ತಾ ಇದ್ದೇವೆ. ಯಾರು ಹೆಚ್ಚು ಮಾರ್ಕ್ಸ್ ತೊಗೊಂಡ್ರಲ್ಲ ಅವ್ನು ಯಾವ ಜಾತಿ ಯಾವನೇ ಇರಲಿ, ಉನ್ನತ ಜಾತಿ ಇರಲಿ, ಕೆಳ ಜಾತಿ ಇರಲಿ, ನಡು ಜಾತಿ ಇರಲಿ, ಇದು ಯಾವುದೂ ನಾವು ಗಣನೆಗೆ ತೆಗೆದುಕೊಳ್ಳಲಾರದೆ ಯಾರು ನಮ್ಮಲ್ಲಿ ವಿದ್ಯೆಯನ್ನು ಅಳವಡಿಸಿಕೊಂಡಿರ್ತಾರೆ ಅವರ ವಿದ್ಯೆಗೆ ಒಂದು ಪ್ರತಿಭೆಗೆ ಒಂದು ಪುರಸ್ಕಾರ ಮಾಡ್ತಾ ಇದ್ದೇವೆ ಹೊರತು ಯಾವುದೇ ಜಾತಿಗೆ ಅಲ್ಲ ಅಂತ ಹೇಳ್ತಾ ತಾವೆಲ್ಲರೂ ದಯಮಾಡಿ ಆವತ್ತಿನ ದಿನ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಅಂತ
ತಮ್ಮೆಲ್ಲರಿಗೆ ಕೇಳ್ಕೊತೀವಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್. ಸರ್, ಈ ವಿಕಲಚೇತನ ವಿದ್ಯಾರ್ಥಿಗಳು ಯಾರಾದರೂ ನೋಂದಣಿ ಮಾಡ್ಯಾರ ಸರ್? ಯಾರಾದರೂ ಇದ್ದರೆ ಬಂದರೆ ನಮಗೆ, ನಾವು ವಿದ್ಯಾರ್ಥಿಗಳನ್ನು ಅವ್ರಿಗೆ ಯಾರಿಗೆ ಸರ್ಟಿಫಿಕೇಟ್ ಕೊಡು ಅಂತ ಹೇಳಿಲ್ಲ. ನಾವು ಇದೇ ಜಾತಿ, ಇದೇ ವಿಕಲಚೇತನ ಇರ್ಬೋದು, ಯಾರೇ ಇರ್ಬೋದು, ಆಲ್ರೆಡಿ ಬಂದಿದ್ದಾರೆ 150. ನಾವು ಯಾವುದೇ ಸರ್ಟಿಫಿಕೇಟ್ ಅಂತ ತೊಗೊಂಡಿಲ್ಲ, ಅವ್ರದ್ದು ಯಾವುದೇ ಕಾಸ್ಟನ್ನು ತೊಗೊಂಡಿಲ್ಲ, ಯಾರ್ದು ಇನ್ಕಮ್ ತೊಗೊಂಡಿಲ್ಲ. ನಾವು ಬರೀ ಏನದ ಹೆಚ್ಚಿನ ಅಂಕಗಳನ್ನು ಗಳಿಸೋರಿಗೆ. ಅಲ್ಲಿ ಯಾರಾದರೂ ಇರ್ಬೋದು ಅಥವಾ ಇರದೇ ಇರ್ಬೋದು. ಇದ್ದವರಿದ್ರೂ ಅನುಕೂಲ ಇದೆ, ಇರದೇ ಇದ್ದರೂ ಅವ್ರು ಇದ್ದರಿಂದ ಕಳಿಸ್ಕೊಡಿ. ಅವರಿಗೆ ನಾವು ಪ್ರೋತ್ಸಾಹಧನ ಅಥವಾ ಏನಾದರೂ ಒಂದು ಪ್ರಶಸ್ತಿಯನ್ನು ವಿತರಣೆ ಮಾಡ್ತೀವಿ ಅಂತ ತಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತೇವೆ. ಇದು ನಾವು 6ನೇ ವರ್ಷ. ಇದು ನಾವು 2000 ನಡೆದಿರುತ್ತೆ ನಮ್ಮದು. ನಗರ ಶಾಸಕರು ಬರ್ತಾರೋ ಅಥವಾ ನಾವು ನಮ್ಮ ಸಚಿವರು, ಜಿಲ್ಲೆ ಸಚಿವರಾದಂಥ MB ಪಾಟೀಲ್ರು, ಆಮೇಲೆ ಶಿವಾನಂದ ಪಾಟೀಲ್ರು, ಆಮೇಲೆ ಇನ್ನೂ ಅನೇಕ BJPಯ ಮುಖಂಡರು ಅದಾರ. ಕೆಲವರು ನಮ್ಮಲ್ಲಿ ಅಪ್ಪು ಸಾಹೇಬ್ ಪಟ್ಟಣ ಶೆಟ್ಟಿ ಅವರು ಅದಾರ, ಉಮೇಶ್ ವಂದಾಲ್ ಅದಾರ, ಆಮೇಲೆ ಉಮೇಶ್ ಕಾರಜೋಳ ಅವರು ಇದ್ದಾರೆ. ಸೊ ನಾವು ಇದೇ ಯಾವುದೇ ಪಕ್ಷ ಭೇದ ಮರೆತು ಮಾಡ್ತಾ ಇದ್ವಿ. ನಮಗೆ ಯಾರ್ಯಾರು ಅನುಕೂಲ ಆಗಿದೆ ಡೇಟ್ ಕೊಟ್ಟಿದ್ದಾರಲ್ಲ ಅವ್ರನ್ನ ಹಾಕ್ಕೊಂಡಿದ್ದೀವಿ. ಯಾರು ಬರದೇ ಇರಲ್ಲ ಅಂತಾರೆ, ನಾವು ಯಾರಿಗೆ ಕೊಟ್ಟಿಲ್ಲ ಅಂತ ಹೇಳ್ತೇನೆ ತಮ್ಮ ಮುಖಾಂತರ ಬಯಸ್ತಿದ್ದೇವೆ. ನಮ್ಮಲ್ಲಿ ಈಗ 150 ವಿದ್ಯಾರ್ಥಿಗಳು ನಮ್ಮ ಕಡೆ ಇದ್ದಾರೆ. ಓಕೆ, ಒಂದೆರಡು ಮಾತುಗಳನ್ನ ಇವತ್ತು ನಾವು ಪ್ರೆಸ್ ಮೀಟ್ ಮಾಡೋ ಕಾರಣ ಏನಪ್ಪ ಅಂತಂದರೆ, ಇದೇ ತಿಂಗಳು 23/5/2026 ನಾವು ಅಂಬೇಡ್ಕರ್ ಜಯಂತಿ ನಿಮಿತ್ತವಾಗಿ SSLC PUC ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹ ಕೊಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗೆ ನಮ್ಮ ಸೋಮಲಿಂಗ್ ಸರ್ ಗೆನ್ನೂರವರಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆದ ಕಾರಣ ಇಲ್ಲಿ ಜಾತಿ ಧರ್ಮ ಯಾವುದನ್ನು ನಾವು ಇಲ್ಲಿ ಹೇಳ್ತಾ ಇಲ್ಲ. ಎಲ್ಲ ಜಾತಿ ವಿದ್ಯಾರ್ಥಿಗಳು ಫಸ್ಟ್ ರ್ಯಾಂಕಲ್ಲಿ 80% ಅಬೋವ್ ಇದ್ದ ಪರ್ಸೆಂಟೇಜನ್ನು ಎಲ್ಲ ಮಕ್ಕಳಿಗೂ ಇಲ್ಲಿ ಕರೆದು ನಾವು ಸನ್ಮಾನ ಮಾಡ್ತಾ ಇದ್ದೀವಿ. ಯಾವ ವಿದ್ಯಾರ್ಥಿಗಳನ್ನು ನಾವು ಭೇದ ಭಾವ ಮಾಡದೆ ಈ ಸಭೆಗೆ ಕರಿತಾ ಇದ್ದೀವಿ. ಎಲ್ಲ ವಿದ್ಯಾರ್ಥಿಗಳು ಬಂದು ಸನ್ಮಾನವನ್ನು ಸ್ವೀಕರಿಸಿಕೊಂಡು ಹೋಗಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೇವೆ. ಹಾಗೆ ಈ ಸಭೆಗೆ ಎಲ್ಲರೂ ಯಾವುದೇ ಸಂಘಟನೆ ಅವರು ಇವರು ಅಂತ ಅನ್ಲಾರ್ದೆ, ಯಾರನ್ನೂ ಕರೆದಿಲ್ಲ ಅಂತ ಅನ್ಕೋಬೇಡಿ. ಎಲ್ಲರಿಗೂ ಈ ಸಭೆ ಮುಖಾಂತರ ನಾವು ಎಲ್ಲರಿಗೂ ಹೇಳ್ತಾ ಇದ್ದೀವಿ, ಎಲ್ಲರೂ ಬಂದು ಈ ಸಭೆಯಲ್ಲಿ ಭಾಗವಹಿಸ್ಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀವಿ. ನೀಲಾ ಕಾಳೆ.